ಓಕೆ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ಕೇಂದ್ರ ಬ್ಯಾಂಕು ಇದರ ಪತ್ತು ನಿಯಂತ್ರಣ ಕ್ರಮಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ. ಕೇಂದ್ರ ಬ್ಯಾಂಕು ಇದರ ಪತ್ತು ನಿಯಂತ್ರಣ ಕ್ರಮಗಳು ಎಂದರೆ ಕೇಂದ್ರ ಬ್ಯಾಂಕು ಇದರ ಪತ್ತು ನಿಯಂತ್ರಣ ಕ್ರಮಗಳು ಎಂದರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ನೀಡಿದಂತಹ ಸಾಲಗಳನ್ನು ನಿಯಂತ್ರಿಸಿ ಆರ್ಥಿಕತೆಯಲ್ಲಿ ಯಾವ ರೀತಿಯಾಗಿ ಕರ್ತವ್ಯ ನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಇದನ್ನ ಮಾನಿಟರಿ ಪಾಲಿಸಿ ಅಂತನೂ ಸಹ ಕರೀತಾರೆ. ಇಲ್ಲಿ ಕೇಂದ್ರ ಬ್ಯಾಂಕು ನಿರ್ವಹಿಸುವಂತಹ ಪ್ರಮುಖ ಕರ್ತವ್ಯಗಳಲ್ಲಿ ಇದು ಒಂದು ಆಗಿದೆ. ಕೇಂದ್ರ ಬ್ಯಾಂಕು ಆರ್ಥಿಕತೆಯಲ್ಲಿರುವ ಪರಿಸ್ಥಿತಿಯನ್ನು ಗಮನದಲ್ಲಿರಿಸಿಕೊಂಡು, ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಚುಯೇಷನ್ಸ್ ಆಫ್ ದಿ ಎಕಾನಮಿ, ಕೇಂದ್ರ ಬ್ಯಾಂಕು ಹಣದ ಚಲಾವಣೆಯನ್ನು ಹೆಚ್ಚು ಮಾಡುವ ಅಥವಾ ಕಡಿಮೆ ಮಾಡುವುದರ ಮೂಲಕ ಆರ್ಥಿಕತೆಯ ಮೇಲೆ ಸಂಪೂರ್ಣವಾದ ಒಂದು ಹಿಡಿತವನ್ನು ಸಾಧಿಸಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರುತ್ತದೆ. ಕೇಂದ್ರ ಬ್ಯಾಂಕು, ದಟ್ ಈಸ್ RBI, ಹಣದ ಚಲಾವಣೆಯನ್ನು ನಿಯಂತ್ರಿಸಲು ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಹಣ ಅನುಪಾತ ಎಂಬತಕ್ಕಂತಹ ಒಂದು ಮಾನದಂಡದ ಮೂಲಕ, ಮಾಪನದ ಮೂಲಕ ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡುತ್ತದೆ. ಮುಖ್ಯವಾಗಿ ನಾನೀಗಾಗಲೇ ಹೇಳಿರುವಂತೆ CRR ಅನ್ನ, ಆರ್ಥಿಕತೆಯಲ್ಲಿ ಹಣದುಬ್ಬರ ಅಧಿಕವಾದರೆ CRR ಅನ್ನ ಹೆಚ್ಚು ಮಾಡುತ್ತದೆ. ಸಹಜವಾಗಿ ಹೆಚ್ಚು ಹಣವನ್ನ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಮೀಸಲಿಡಬೇಕಾಗುತ್ತದೆ. ಯಾವಾಗ ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಲ್ಲಿ ಹಣವನ್ನು ಮೀಸಲಿಡುತ್ತವೆಯೋ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳು ಹಣದ ಕಡಿಮೆ ಚಲಾವಣೆಯ ಪರಿಣಾಮವಾಗಿ ತಮ್ಮ ಗ್ರಾಹಕರಿಗೆ ಕಡಿಮೆ ಪ್ರಮಾಣದಲ್ಲಿ ಸಾಲವನ್ನು ನೀಡುತ್ತವೆ. ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಈ ಒಂದು ಕ್ರೆಡಿಟ್ ನಿಯಂತ್ರಣಕ್ಕೆ ಬರುತ್ತದೆ. ಇದನ್ನೆಲ್ಲ RBI 1934ರ RBI ಆಕ್ಟ್ ಪ್ರಕಾರ ನಿರ್ವಹಿಸುತ್ತದೆ. ಈ CRR ಸಾಮಾನ್ಯವಾಗಿ 3% 15% ಸಹ ಹೆಚ್ಚು ಕಡಿಮೆ ಮಾಡುವ ಒಂದು ಪ್ರಾವಿಷನ್ ಅನ್ನ ಒಳಗೊಂಡಿದೆ. ಇಲ್ಲಿ ಕ್ರೆಡಿಟ್ ಕಂಟ್ರೋಲ್ ಅನ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡಬೇಕು? ವೈ ದಿ ಕ್ರೆಡಿಟ್ ಕಂಟ್ರೋಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂದಾಗ, ಟು ಅಬ್ಟೈನ್ ಸ್ಟೆಬಿಲಿಟಿ ಇನ್ ದ ಇಂಟರ್ನಲ್ ಪ್ರೈಸ್ ಲೆವೆಲ್, ಅಂದ್ರೆ ಆರ್ಥಿಕತೆಯಲ್ಲಿ ಹಣದ ಸ್ಥಿರತೆಯನ್ನು ಕಾಪಾಡಿಕೊಂಡು ಬರುವುದು, ಅದೇ ರೀತಿಯಾಗಿ ಹಣದುಬ್ಬರವನ್ನ ನಿಯಂತ್ರಿಸುವುದು. ಆರ್ಥಿಕತೆಯಲ್ಲಿ ಬೆಲೆಯನ್ನು ನಿಯಂತ್ರಿಸಿ ಹಣದುಬ್ಬರವನ್ನ ನಿಯಂತ್ರಿಸುವುದರ ಪರಿಣಾಮವಾಗಿ ಯಾವುದೇ ರೀತಿಯ ಉದ್ಯೋಗ ಅವಕಾಶಗಳಲ್ಲಿ ಹೆಚ್ಚಿನ ಪ್ರಮಾಣದ ಏರಿಳಿತಗಳು ಆಗದಾಗೆ ತಡೆಯಬಹುದಾಗಿದೆ. ಆದ ಕಾರಣ RBI ಆರ್ಥಿಕತೆಯ ಒಂದು ರೀತಿಯ ಡಾಕ್ಟರ್ ಆಗಿದೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬಹುದು. ಮತ್ತೊಂದು ಮುಖ್ಯವಾದ ಪಾಯಿಂಟು, ಟು ಅಟೈನ್ ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್. ಸ್ಟೆಬಿಲಿಟಿ ಇನ್ ಎಕ್ಸ್ಚೇಂಜ್ ರೇಟ್ ಅಂತಂದ್ರೆ, ನಾವು ಆಮದು ಮತ್ತು ರಫ್ತುಗಳ ಸಂದರ್ಭದಲ್ಲಿ ಒಂದು ದೇಶ ಮತ್ತೊಂದು ದೇಶ ಹಣವನ್ನ ವಿನಿಮಯ ಮಾಡಿಕೊಳ್ಳಬೇಕಾಗ್ತದೆ ಅಂತಾರಾಷ್ಟ್ರೀಯ ವ್ಯಾಪಾರದ ಪರಿಣಾಮವಾಗಿ. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಹೆಚ್ಚು ಪ್ರಮಾಣದ ಹಣದುಬ್ಬರವಿದ್ದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರೂಪಾಯಿಯ ಮೌಲ್ಯ ಹೆಚ್ಚು ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಆದುದರಿಂದ ಆರ್ಥಿಕತೆಯಲ್ಲಿ ಅದನ್ನ ನಿಯಂತ್ರಿಸಲು RBI ಅಥವಾ ಕೇಂದ್ರ ಬ್ಯಾಂಕು ಈ ಕ್ರೆಡಿಟ್ ಕಂಟ್ರೋಲ್ ಮೆಷರ್ನ ಮೂಲಕ ಇದನ್ನ ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತದೆ. ನೆಕ್ಸ್ಟ್ ಪಾಯಿಂಟ್, ಟು ಸ್ಟೆಬಿಲೈಸ್ ಮನಿ ಮಾರ್ಕೆಟ್ ಆಫ್ ಎ ಎಕಾನಮಿ. ಟು ಸ್ಟೆಬಿಲೈಸ್ ಮನಿ ಮಾರ್ಕೆಟ್ ಆಫ್ ಎ ಎಕಾನಮಿ ಅಂತಂದ್ರೆ, ಆರ್ಥಿಕತೆಯಲ್ಲಿ ಹಣದ ಮಾರುಕಟ್ಟೆ ಅಥವಾ ಮನಿ ಮಾರುಕಟ್ಟೆ ಅಂದ್ರೆ ವೇರ್ ಶಾರ್ಟ್ ಟರ್ಮ್ ಮನಿ ಇನ್ಸ್ಟ್ರೂಮೆಂಟ್ಸ್ ಬೀಯಿಂಗ್ ಟ್ರೇಡೆಡ್, ಅಂದ್ರೆ ಅಲ್ಪಕಾಲೀನ ಹಣದ ಪ್ರಾಡಕ್ಟ್ಸ್ಗಳು ಯಾವ ಮಾರುಕಟ್ಟೆಯಲ್ಲಿ
ಮಾರಾಟವಾಗುತ್ತವೆಯೋ ಅಂತಹ ಈ ಮಾರುಕಟ್ಟೆಯನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ಕ್ರೆಡಿಟ್ ಕಂಟ್ರೋಲ್ ಅತ್ಯಂತ ಪ್ರಮುಖವಾಗಿರುತ್ತದೆ. ಟು ಎಲಿಮಿನೇಟ್ ಬಿಸ್ನೆಸ್ ಸೈಕಲ್, ಇಲ್ಲಿ ಬಿಸ್ನೆಸ್ ಸೈಕಲ್ ಅಂತಂದ್ರೆ ಫ್ಲಕ್ಚುಯೇಷನ್ಸ್ ಇನ್ ಎಕನಾಮಿಕ್ ಆಕ್ಟಿವಿಟಿ. ಇಲ್ಲಿ ತುಂಬಾ ಹೆಚ್ಚಿನ ಪ್ರಮಾಣದ ಏರಿಳಿತಗಳಾದಾಗ ಆರ್ಥಿಕತೆಯಲ್ಲಿ ಸಹಜವಾಗಿ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ಈ ಸೃಷ್ಟಿಯಾದಂತಹ ಸಮಸ್ಯೆಗಳನ್ನ ಕೇಂದ್ರ ಬ್ಯಾಂಕು ಒಂದು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಸ್ಥಿರತೆಯನ್ನು ಸಾಧಿಸಬಹುದು. ಆದುದರಿಂದ ಕ್ರೆಡಿಟ್ ಕಂಟ್ರೋಲ್ ಅಂದ್ರೆ ಪತ್ತು ನಿಯಂತ್ರಣ ನಮಗೆ ಬೇಕಾಗಿರುತ್ತದೆ. ಟು ಮ್ಯಾಕ್ಸಿಮೈಸ್ ಇನ್ಕಮ್, ಎಂಪ್ಲಾಯ್ಮೆಂಟ್, ಔಟ್ಪುಟ್ ಇನ್ ಎಕಾನಮಿ. ನಾನು ಈಗಾಗಲೇ ಹೇಳಿದ್ದೇನೆ, ನಾವು ಬೆಲೆ ಸ್ಥಿರತೆಯನ್ನು ಸಾಧಿಸಬಹುದು, ಇನ್ಫ್ಲೇಷನ್ ಕಂಟ್ರೋಲ್ ತರಬಹುದು. ಇವುಗಳೆಲ್ಲದರ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಇನ್ಕಮ್ ಅಂದ್ರೆ ಆದಾಯ, ಉದ್ಯೋಗ, ಉತ್ಪನ್ನ ಅಧಿಕವಾಗುತ್ತದೆ. ಮತ್ತೆ ಅದೇ ರೀತಿಯಾಗಿ ಟು ಮೀಟ್ ಫೈನಾನ್ಷಿಯಲ್ ರಿಕ್ವೈರ್ಮೆಂಟ್ ಆಫ್ ಎನ್ ಎಕಾನಮಿ ನಾಟ್ ಓನ್ಲಿ ಡ್ಯೂರಿಂಗ್ ದಿ ನಾರ್ಮಲ್ ಟೈಮ್ ಬಟ್ ಆಲ್ಸೋ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಅಂಡ್ ವಾರ್ ಟೈಮ್. ಒಂದು ವೇಳೆ ಸರ್ಕಾರಕ್ಕೆ ಅತ್ಯಂತ ಅವಶ್ಯಕವಾಗಿ ಹಣ ಬೇಕಾದಂತಹ ಸಂದರ್ಭದಲ್ಲಿ RBI ತನ್ನ ಕ್ರಮಗಳ ಮೂಲಕ, ಪ್ರಮುಖ ಕ್ರಮಗಳ ಮೂಲಕ ಸರ್ಕಾರಕ್ಕೆ ಹಣದ ಪೂರೈಕೆಯನ್ನು ಹೆಚ್ಚಿಸುವ ಕ್ರಮವನ್ನು ಸಹ ನಿರ್ವಹಿಸಿದೆ. ತೀರಾ ಇತ್ತೀಚೆಗೆ ಅಂದ್ರೆ ಲಾಸ್ಟ್ 1 ವೀಕ್ ನಲ್ಲಿ ಕೇಂದ್ರ ಬ್ಯಾಂಕು ಕೇಂದ್ರ ಸರ್ಕಾರಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಡಿವಿಡೆಂಡ್ ಅನ್ನು ನೀಡಿದೆ. ಈ ಕೋವಿಡ್ ನಿರ್ವಹಣೆಯ ಸಂದರ್ಭದಲ್ಲಿ ಇದು ಒಂದು ರೀತಿಯ ಸಹಾಯವು ಆಗಿರುತ್ತದೆ. ನೆಕ್ಸ್ಟ್, ಎಕನಾಮಿಕ್ ಗ್ರೋತ್ ಅನ್ನ ಎನ್ಕರೇಜ್ ಮಾಡುವ ಉದ್ದೇಶಕ್ಕೋಸ್ಕರ ಕ್ರೆಡಿಟ್ ಕಂಟ್ರೋಲ್ ಬೇಕಾಗ್ತದೆ. ಎಕನಾಮಿಕ್ ಗ್ರೋತ್ ಆಗಬೇಕಂತಂದ್ರೆ ಬೆಲೆಗಳು ನಿಯಂತ್ರಣದಲ್ಲಿರಬೇಕು. ಆವಾಗ ಇದು ಅತ್ಯಂತ ಪ್ರಮುಖವಾದ ಪಾತ್ರವನ್ನ ನಿರ್ವಹಿಸುತ್ತದೆ ಅಂತ ಹೇಳ್ಬೋದು. ಇಲ್ಲಿ ಮೆಥಡ್ಸ್ ಅಂದ್ರೆ ಪತ್ತು ನಿಯಂತ್ರಿಸಲು ಅಥವಾ ಕ್ರೆಡಿಟ್ ಕಂಟ್ರೋಲ್ ಅನ್ನು ಮಾಡಲು ಯಾವ ರೀತಿಯ ಕ್ರಮಗಳು ಇರುತ್ತವೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಮುಖ್ಯವಾಗಿ ನಾವು 2 ರೀತಿಯ ಕ್ರಮಗಳನ್ನ ಸೂಚಿಸಬಹುದು. ಒಂದು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್, ಅನದರ್ ಒನ್ ಈಸ್ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್. ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್, ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್. ಗುಣಾತ್ಮಕ, ಪರಿಮಾಣಾತ್ಮಕ ಕ್ರಮಗಳು ಮತ್ತೆ ಗುಣಾತ್ಮಕ ಕ್ರಮಗಳು. ಇಲ್ಲಿ ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕ ಕ್ರಮಗಳನ್ನ ಜನರಲ್ ಮೆಥಡ್ಸ್ ಅಂತಲೂ ಕೂಡ ನಾವು ಕರೆಯಬಹುದು. ಇಲ್ಲಿ ಈ ಪರಿಮಾಣಾತ್ಮಕ ಕ್ರಮಗಳು ಯಾವ್ಯಾವುದು ಅಂತಂದಾಗ ಮೊದಲನೇದಾಗಿ ಬ್ಯಾಂಕು ದರದ ನೀತಿ. ಏನು ಬ್ಯಾಂಕು ದರ ಅಂದ್ರೆ ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕುಗಳು ಕೇಂದ್ರ ಬ್ಯಾಂಕಿನಿಂದ ಪಡೆದ ಸಾಲಕ್ಕೆ ವಿಧಿಸುವ ಅಲ್ಪಕಾಲೀನ ಬಡ್ಡಿಯ ದರವಾಗಿದೆ. ಈ ಬ್ಯಾಂಕು ದರವನ್ನ ಆರ್ಥಿಕತೆಯಲ್ಲಿರುವ ನಿರುದ್ಯೋಗ, ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಇವುಗಳನ್ನ ಗಮನದಲ್ಲಿರಿಸಿಕೊಂಡು ಈ ಬ್ಯಾಂಕ್ ರೇಟ್ ಅನ್ನ ಹೆಚ್ಚು ಕಡಿಮೆ ಮಾಡುವ ಒಂದು ಕಾರ್ಯವನ್ನ RBI ನಿರ್ವಹಿಸುತ್ತದೆ. ಉದಾಹರಣೆಗೆ ಆರ್ಥಿಕತೆಯಲ್ಲಿ ಹಣದುಬ್ಬರ ಹೆಚ್ಚು ಪ್ರಮಾಣದಲ್ಲಿ ಇದೆ ಎಂದು ಭಾವಿಸುವ ಆರ್ಥಿಕತೆಯಲ್ಲಿ ಹಣದುಬ್ಬರ ಹೆಚ್ಚು ಪ್ರಮಾಣದಲ್ಲಿದ್ದಾಗ ಸಹಜವಾಗಿ ಆರ್ಥಿಕತೆಯಲ್ಲಿ ಏನು ಒಂದು ಕ್ರೆಡಿಟ್ ಕಂಟ್ರೋಲ್ ಮೂಲಕ ಬ್ಯಾಂಕು ದರವನ್ನು ಹೆಚ್ಚು ಮಾಡಿದರೆ ಕಮರ್ಷಿಯಲ್ ಬ್ಯಾಂಕುಗಳು, ವಾಣಿಜ್ಯ ಬ್ಯಾಂಕುಗಳು ಹೆಚ್ಚು ಹಣವನ್ನ ಕೇಂದ್ರ ಬ್ಯಾಂಕಿಗೆ ನೀಡಬೇಕಾಗುತ್ತದೆ. ಪರಿಣಾಮವಾಗಿ ವಾಣಿಜ್ಯ ಬ್ಯಾಂಕುಗಳ ಏನು ಕ್ರೆಡಿಟ್ ಕ್ರಿಯೇಷನ್ ಕೆಪಾಸಿಟಿ ಅಂದ್ರೆ ಸಾಲ ಸೃಷ್ಟಿ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಪರಿಣಾಮವಾಗಿ ಆರ್ಥಿಕತೆ ಸ್ಥಿರವಾಗುತ್ತದೆ. ಓಪನ್ ಮಾರ್ಕೆಟ್ ಆಪರೇಷನ್ ಅಂತಂದ್ರೆ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಸೆಕ್ಯೂರಿಟೀಸ್ ಇನ್ ದ ಮಾರ್ಕೆಟ್. ಏನು ಇಟ್ ಇಸ್ ಎ ಪ್ರಾಸೆಸ್ ಆಫ್ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ಸೆಕ್ಯೂರಿಟೀಸ್ ಇನ್ ದ ಮಾರ್ಕೆಟ್ ಅಂತಂದ್ರೆ ಆರ್ಥಿಕತೆಯಲ್ಲಿ ಹಣದುಬ್ಬರ, ನಿರುದ್ಯೋಗ ಮತ್ತೆ ಹಣದಿಳಿತ ಇವುಗಳ ವಾಲ್ಯೂಮ್ ಅನ್ನ ಅರ್ಥ ಮಾಡಿಕೊಂಡು ಆರ್ಥಿಕತೆಯಲ್ಲಿ ಒಂದು ವೇಳೆ ಹಣದಿಳಿತದ ಪರಿಣಾಮವಿದ್ದರೆ ಆ ಒಂದು ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ಓಪನ್ ಮಾರ್ಕೆಟ್ ನಲ್ಲಿ ತನ್ನ ಬಾಂಡುಗಳನ್ನ, ಷೇರುಗಳನ್ನ ಕೊಂಡುಕೊಳ್ಳುತ್ತದೆ. ಪರಿಣಾಮವಾಗಿ ಕೇಂದ್ರ ಬ್ಯಾಂಕಿನಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅರಿವಾಗುತ್ತದೆ. ಇದರಿಂದ ಕ್ರೆಡಿಟ್ ನಿಯಂತ್ರಿಸುವ ಒಂದು ಕಾರ್ಯವಾಗುತ್ತದೆ.
ವೇರಿಯಬಲ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂದ್ರೆ ಕ್ಯಾಶ್ ರಿಸರ್ವ್ ರೇಷಿಯೋವನ್ನ ಹೆಚ್ಚು ಮಾಡುವ ಕ್ರಮದ ಮೂಲಕ ಕೂಡ ಕೇಂದ್ರ ಬ್ಯಾಂಕು ತನ್ನ ಅಧೀನ ಎಲ್ಲ ವಾಣಿಜ್ಯ ಬ್ಯಾಂಕುಗಳ ಮೇಲಿನ ಕ್ರಮವನ್ನ ಅಧೀನ ವಾಣಿಜ್ಯ ಬ್ಯಾಂಕುಗಳ ಮೇಲಿನ ಎಲ್ಲ ಒಂದು ನಿಯಂತ್ರಣವನ್ನು ಸಾಧಿಸುತ್ತದೆ. ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಇಟ್ ಈಸ್ ಅಂದ್ರೆ ಎಲ್ಲಾ ವಾಣಿಜ್ಯ ಬ್ಯಾಂಕುಗಳು ನಿರ್ದಿಷ್ಟ ಪ್ರಮಾಣದ ಹಣವನ್ನ ಕೇಂದ್ರ ಬ್ಯಾಂಕಿನಲ್ಲಿ ಮೀಸಲಿಡಬೇಕಾಗುತ್ತದೆ. ಈ ಮೀಸಲಿಡಬೇಕಂತ ಎಲ್ಲ ಸ್ಟ್ಯಾಚ್ಯೂಟರಿ ಲಿಕ್ವಿಡಿಟಿ ರೇಷಿಯೋನ ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಸಹ ಇದು ಕೇಂದ್ರ ಬ್ಯಾಂಕು ತನ್ನ ಅಧೀನ ಬ್ಯಾಂಕುಗಳ ಮೇಲೆ ನಿಯಂತ್ರಣ ಸಾಧಿಸಿ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನ ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಅಥವಾ ಉದ್ಯೋಗದ ಪ್ರಮಾಣಗಳನ್ನು ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಆರ್ಥಿಕತೆಯನ್ನ ಸರಿಯಾಗಿ ನಿಯಂತ್ರಿಸುತ್ತದೆ. ಇವೆಲ್ಲ ನಾನು ಏನ್ ಹೇಳಿದೆ ಕ್ರಮಗಳು, ಇವೆಲ್ಲ ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್. ಈ ಕ್ವಾಲಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಅಂದ್ರೆ ಗುಣಾತ್ಮಕ ಕ್ರಮಗಳು, ಅಂದ್ರೆ ಆರ್ಥಿಕತೆಯಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಲಾದ ಸಾಲವನ್ನ ಈ ಎರಡು ಕ್ರಮಗಳ ಮೂಲಕ ನಿಯಂತ್ರಿಸುತ್ತದೆ. ಒಂದು ಕ್ವಾಂಟಿಟೇಟಿವ್ ಕ್ರೆಡಿಟ್ ಕಂಟ್ರೋಲ್ ಮೆಷರ್ಸ್ ಅಂದ್ರೆ ಪರಿಮಾಣಾತ್ಮಕ ಕ್ರಮಗಳು, ಮತ್ತೊಂದು ಗುಣಾತ್ಮಕ ಕ್ರಮಗಳು. ಇದವರೆಗೂ ನಾನು ಏನ್ ಹೇಳಿದೆ, ಇದು ಪರಿಮಾಣಾತ್ಮಕ ಕ್ರಮಗಳು. ಇವಾಗ ಹೇಳ್ತಾ ಇರುವಂತದ್ದು ಗುಣಾತ್ಮಕ ಕ್ರಮಗಳು. ಇಲ್ಲಿ ಮೊದಲನೇದಾಗಿ ರೇಷನಿಂಗ್ ಆಫ್ ಕ್ರೆಡಿಟ್ ಅಂತಂದ್ರೆ ವಾಣಿಜ್ಯ ಬ್ಯಾಂಕುಗಳು ಅವುಗಳ ನಿರ್ವಹಣೆಯ ಆಧಾರದ ಮೇಲೆ ಕೇಂದ್ರ ಬ್ಯಾಂಕು ಇಂತಿಷ್ಟು ಪ್ರಮಾಣದಲ್ಲಿ ಆ ಸಾಲವನ್ನು ನೀಡುತ್ತದೆ. ದೊಡ್ಡ ಬ್ಯಾಂಕ್ ಆದ್ರೆ ಹೆಚ್ಚು ಪ್ರಮಾಣದಲ್ಲಿ, ಸಣ್ಣ ಬ್ಯಾಂಕ್ ಆದ್ರೆ ಕಡಿಮೆ ಪ್ರಮಾಣದಲ್ಲಿ ನೀಡುತ್ತದೆ. ಪರಿಣಾಮವಾಗಿ ಏನಾಗ್ತದೆ, ಆರ್ಥಿಕತೆಯಲ್ಲಿ ಹಣದುಬ್ಬರ, ಹಣದಿಳಿತ, ನಿರುದ್ಯೋಗ, ಪೂರ್ಣೋದ್ಯೋಗ ಇವುಗಳನ್ನೆಲ್ಲ ಗಮನ ಹರಿಸಿಕೊಂಡು ಸಾಲ ನೀಡುವುದರ ಪರಿಣಾಮವಾಗಿ ಸಹಜವಾಗಿ ಆರ್ಥಿಕತೆಯಲ್ಲಿ ಹಣದುಬ್ಬರ ಹೆಚ್ಚು ಕಡಿಮೆ ಆಗುವುದನ್ನು ನಿಯಂತ್ರಿಸಿ ಒಂದು ಕ್ರೆಡಿಟ್ ಅನ್ನ ಅಂದ್ರೆ ಪತ್ತನ್ನ ನಿಯಂತ್ರಿಸುತ್ತದೆ ಎಂಬುದಾಗಿ ಹೇಳಬಹುದು. ನೆಕ್ಸ್ಟ್ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಮಾರ್ಜಿನಲ್ಲಿನ ಬದಲಾವಣೆ ಅಂತಂದ್ರೆ ಇವಾಗ ವಾಣಿಜ್ಯ ಬ್ಯಾಂಕುಗಳು ಸಾಲ ಪಡಿಬೇಕಂತಂದ್ರೆ ಕೇಂದ್ರ ಬ್ಯಾಂಕ್ನಲ್ಲಿ ಅಡವಿಡುತ್ತವೆ. ಅಂದ್ರೆ ಬೆಲೆ ಬಾಳುವ ವಸ್ತುಗಳನ್ನು ಅಡವಿಟ್ಟಾಗ ಅವುಗಳ ಮಾರ್ಜಿನ್ನಲ್ಲಿ ಬದಲಾವಣೆ ಮಾಡುವುದರ ಮೂಲಕವೂ ಸಹ ಕೇಂದ್ರ ಬ್ಯಾಂಕು ತನ್ನ ಅಧೀನ ವಾಣಿಜ್ಯ ಬ್ಯಾಂಕುಗಳ ಮೇಲೆ ನಿಯಂತ್ರಣ ಸಾಧಿಸಿ ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡುತ್ತದೆ ಎಂದಾಗಿ ಹೇಳಬಹುದು. ನೆಕ್ಸ್ಟ್ ಕನ್ಸ್ಯೂಮರ್ ಕ್ರೆಡಿಟ್ ಅನ್ನ ರೆಗ್ಯುಲೇಷನ್ ಮಾಡೋದ್ರ ಮೂಲಕ ಅನುಭೋಗಿಗಳಿಗೆ ಸಾಲವನ್ನ ಓನ್ಲಿ ಉತ್ಪಾದಕ ಸಾಲಗಳಿಗೆ ಮೂಲಕ ನೀಡಿದ್ರೆ ಅವಾಗ ಆರ್ಥಿಕತೆಯಲ್ಲಿ ಅನುತ್ಪಾದಕ ಸಾಲಗಳ ನಿಯಂತ್ರಣ ಹೊಂದಿ ಸಹಜವಾಗಿ ಆರ್ಥಿಕತೆ ನಿಯಂತ್ರಣಕ್ಕೆ ಬರುವ ರೀತಿಯಲ್ಲಿ ಕ್ರೆಡಿಟ್ ಕಂಟ್ರೋಲ್ ಅನ್ನ ಮಾಡುತ್ತದೆ. ನೆಕ್ಸ್ಟ್ ಪಬ್ಲಿಸಿಟಿ ಅಂತಂದ್ರೆ ಇವಾಗ ಇದು ಡೈರೆಕ್ಷನ್ಸ್ ಕೊಡ್ತದೆ. ಯಾವುದು RBI ತನ್ನ ಅಧೀನ ಬ್ಯಾಂಕುಗಳಿಗೆ ಇಂಥ ಕ್ರಮಗಳು ನೀವು ಮಾಡಬಾರ್ದು ಅಂತ ಅಂದ್ಬಿಟ್ಟು ಆ ಪ್ರಕಾರವಾಗಿ ಆರ್ಥಿಕತೆಯಲ್ಲಿ ಚಾಲ್ತಿಯಲ್ಲಿರುವ ಆರ್ಥಿಕತೆಯ ಆರೋಗ್ಯದ ಆಧಾರದ ಮೇಲೆ ಈ ಕ್ರಮಗಳನ್ನ ನಿರ್ವಹಿಸುತ್ತದೆ ಅಂತ ನಾವು ಹೇಳಬಹುದು. ಮಾರಲ್ ಮೆಷರ್ಸ್ ಅಂತಂದ್ರೆ ಕೆಲವೊಂದು ಒಮ್ಮೆ ಆರ್ಥಿಕತೆಯಲ್ಲಿ ಸಮಸ್ಯೆ ಉಂಟಾಗ್ತದೆ. ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಕೇಂದ್ರ ಬ್ಯಾಂಕು ತನ್ನ ಎಲ್ಲ ಅಧೀನ ವಾಣಿಜ್ಯ ಬ್ಯಾಂಕುಗಳಿಗೆ ಒಂದು ಮಾರಲ್ ಆಗಿ ಹೇಳ್ತದೆ, ನೀವು ಆ ರೀತಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮಾರಲ್ ಆಗಿ ಅಡ್ವೈಸ್ ಮಾಡ್ತದೆ. ಮಾರಲ್ ಆಗಿ ಅಡ್ವೈಸ್ ಮಾಡೋದ್ರ ಮೂಲಕನೂ ಸಹ ಈ ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡ್ತದೆ. ನೆಕ್ಸ್ಟ್ ಡೈರೆಕ್ಟ್ ಮೆಷರ್ಸ್. ಕೇಂದ್ರ ಬ್ಯಾಂಕು ತನ್ನ ಅಧೀನ ಬ್ಯಾಂಕುಗಳಿಗೆ ಕೆಲವೊಂದು ಡೈರೆಕ್ಟ್ ಮೆಷರ್ ಅನ್ನು ತಗೋಬಹುದು. ಯಾಕೆಂದ್ರೆ ಇವರು ಒಂದ್ ವೇಳೆ ಅವರು ಹೇಳಿದಂತಹ ಯಾವ್ದಾದ್ರೂ ಕ್ರಮವನ್ನ ಮಾಡ್ಲಿಲ್ಲ ಅಂತಂದ್ರೆ ತನ್ನ ವಾಣಿಜ್ಯ ಬ್ಯಾಂಕುಗಳ ನೀಡಿರ್ತಕ್ಕಂತಹ ಅನುಮತಿಯನ್ನ ಕೇಂದ್ರ ಬ್ಯಾಂಕು ಏನ್ ಮಾಡಬಹುದು ಅಂದ್ರೆ ರದ್ದುಗೊಳಿಸಬಹುದು. ಪರಿಣಾಮವಾಗಿ ಆ ಕ್ರೆಡಿಟ್ ಆರ್ಥಿಕತೆಯಲ್ಲಿ ನಿಯಂತ್ರಣ ಬರುವ ಹಾಗೆ ಒಂದು ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಕೇಂದ್ರ ಬ್ಯಾಂಕು. ಸೊ ಇಲ್ಲಿ ಬ್ಯಾಂಕ್ ರೇಟ್ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೇನೆ, ರೇಟ್ ಅಟ್ ವಿಚ್ ಸೆಂಟ್ರಲ್ ಬ್ಯಾಂಕ್ ಗ್ರಾಂಟ್ಸ್ ಟು ದಿ ಕಮರ್ಷಿಯಲ್ ಬ್ಯಾಂಕ್ಸ್ ಅಗೇನ್ಸ್ಟ್ ದಿ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಪ್ರೂವ್ಡ್ ಲಿಸ್ಟ್ ಫಸ್ಟ್ ಕ್ಲಾಸ್ ಆಫ್ ಸೆಕ್ಯೂರಿಟೀಸ್ ಅಂತ. ವಿಚ್ ಮೀನ್ಸ್ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ನಾವು, ಈ ವಾಣಿಜ್ಯ ಬ್ಯಾಂಕುಗಳು
ಕೇಂದ್ರ ಬ್ಯಾಂಕಿನಿಂದ ಪಡೆದಂತಹ ಸಾಲಕ್ಕೆ ಕೇಂದ್ರ ಬ್ಯಾಂಕು ವಿಧಿಸುವ ಬಡ್ಡಿಯ ದರವೇ ಈ ಬ್ಯಾಂಕ್ ರೇಟ್ ಆಗಿದೆ. ಇಲ್ಲಿ ಮನಿ ಸರ್ಕ್ಯುಲೇಷನ್ ಎರಡು ಮುಖ್ಯವಾಗಿ, ಒಂದು ಚೀಪ್ ಮಾನಿಟರಿ ಪಾಲಿಸಿ, ಮತ್ತೊಂದು ಡಿಯರ್ ಮಾನಿಟರಿ ಪಾಲಿಸಿ. ಇಲ್ಲಿ ಚೀಪ್ ಮಾನಿಟರಿ ಪಾಲಿಸಿ ಡಿಕ್ರೀಸಸ್ ಬ್ಯಾಂಕ್ ರೇಟ್ ಟು ಇನ್ಕ್ರೀಸ್ ಕ್ವಾಂಟಿಟಿ ಆಫ್ ಕ್ರೆಡಿಟ್. ಈ ಚೀಪ್ ಮಾನಿಟರಿ ಪಾಲಿಸಿಯಲ್ಲಿ RBI ಏನ್ ಮಾಡ್ತದೆ, ಬ್ಯಾಂಕ್ ರೇಟ್ ಅನ್ನ ಕಡಿಮೆ ಮಾಡೋದ್ರ ಮೂಲಕ ಕ್ವಾಂಟಿಟಿ ಆಫ್ ಕ್ರೆಡಿಟ್ ಅನ್ನ ಆರ್ಥಿಕತೆಯಲ್ಲಿ ಜಾಸ್ತಿ ಮಾಡ್ತದೆ. ಅದೇ ರೀತಿಯಾಗಿ ಡಿಯರ್ ಮನಿ ಪಾಲಿಸಿಯಲ್ಲಿ RBI ಏನ್ ಮಾಡ್ತದೆ, ಬ್ಯಾಂಕ್ ರೇಟ್ ಅನ್ನ ಕಡಿಮೆ ಮಾಡೋದರ ಮೂಲಕ RBI ಬ್ಯಾಂಕ್ ರೇಟ್ ಅನ್ನ ಹೆಚ್ಚು ಮಾಡುವುದರ ಮೂಲಕ ಕ್ವಾಂಟಿಟಿ ಆಫ್ ಕ್ರೆಡಿಟ್ ಅನ್ನ ಕಡಿಮೆ ಮಾಡುತ್ತದೆ. ಈ ರೀತಿಯಾಗಿ ಈ ಬ್ಯಾಂಕ್ ರೇಟ್ ಅನ್ನ ಕೇಂದ್ರ ಬ್ಯಾಂಕು ನಿರ್ವಹಿಸುತ್ತದೆ ಎಂಬುದಾಗಿ ನಾವು ಹೇಳ್ಬೋದು. ಇಲ್ಲಿ ಇಷ್ಟೇ ನೀವು ಅರ್ಥ ಮಾಡ್ಕೋಬೇಕಾದ್ದು, ಬ್ಯಾಂಕ್ ರೇಟ್ ಅಂದ್ರೆ RBI ತನ್ನ ಅಧೀನ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡಲಾಗುವ ಸಾಲಕ್ಕೆ ವಿಧಿಸುವ ಬಡ್ಡಿಯ ದರಗಳಿಗೆ ಬ್ಯಾಂಕು ದರಗಳು ಎಂಬುದಾಗಿ ಕರೀತೇವೆ. ಇದು ಚೀಪ್ ಮಾನಿಟರಿ ಪಾಲಿಸಿ ಆಗಿರ್ತದೆ, ಮತ್ತೊಂದು ಡಿಯರ್ ಮಾನಿಟರಿ ಪಾಲಿಸಿ ಆಗಿರ್ತದೆ. ಈ ಚೀಪ್ ಮಾನಿಟರಿ ಪಾಲಿಸಿಯಲ್ಲಿ RBI ಬ್ಯಾಂಕ್ ರೇಟ್ ಅನ್ನ ಕಡಿಮೆ ಮಾಡಿ ಆರ್ಥಿಕತೆಯಲ್ಲಿ ಹಣದ ಪ್ರಮಾಣ ಜಾಸ್ತಿ ಆಗುವಂತೆ ಮಾಡುತ್ತದೆ. ಅದೇ ರೀತಿಯಾಗಿ ಡಿಯರ್ ಮನಿ ಪಾಲಿಸಿಯಲ್ಲಿ RBI ಬ್ಯಾಂಕ್ ರೇಟ್ ಅನ್ನು ಹೆಚ್ಚು ಮಾಡುವುದರ ಮೂಲಕ ಹಣದ ಪ್ರಮಾಣವನ್ನು ಆರ್ಥಿಕತೆಯಲ್ಲಿ ಕಡಿಮೆ ಮಾಡುವ ಕ್ರಮವನ್ನ ಕೈಗೊಳ್ಳುತ್ತದೆ ಅಂತ ನಾವು ಹೇಳ್ಬಹುದು. ಈಗಾಗಲೇ ನಾನು ಈ ಓಪನ್ ಮಾರ್ಕೆಟ್ ಆಪರೇಷನ್ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೇನೆ. ಇಲ್ಲಿ ಸೊ ದಟ್ ಈಸ್ ಅಂದ್ರೆ ಇಟ್ ಈಸ್ ಎ ಮಾರುಕಟ್ಟೆಯಲ್ಲಿ ಸೇಲ್ ಅಂಡ್ ಪರ್ಚೇಸ್ ಆಫ್ ಸೆಕ್ಯೂರಿಟೀಸ್, ಇದ್ರ ಬಗ್ಗೆ ವಿಚ್ ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೈನ್. ಅದು ಆ ಪ್ರಕಾರವಾಗಿ RBI ತನ್ನ ಏನು ಕ್ರಮವನ್ನು ಕೈಗೊಳ್ಳುವುದರ ಮೂಲಕ ಆರ್ಥಿಕತೆಯಲ್ಲಿ ಹಣದುಬ್ಬರವನ್ನು ನಿಯಂತ್ರಿಸುತ್ತದೆ ಎಂಬುದಾಗಿ ನಾವು ಹೇಳಬಹುದು. ಈ CRR ಬಗ್ಗೆನೂ ಆಲ್ರೆಡಿ ಹೇಳಿದ್ದೇನೆ. RBI ಕ್ರೆಡಿಟ್ ಅನ್ನ ಕಂಟ್ರೋಲ್ ಮಾಡುವ ಉದ್ದೇಶದಿಂದ ಕಮರ್ಷಿಯಲ್ ಬ್ಯಾಂಕ್ಗಳು ಏನ್ ಮಾಡ್ತವೆ, ಕ್ಯಾಶ್ ರಿಸರ್ವ್ ಅನ್ನ ಇಡ್ತವೆ. ಈ ಕ್ಯಾಶ್ ರಿಸರ್ವ್ ಕಮರ್ಷಿಯಲ್ ಬ್ಯಾಂಕ್ಸ್ ನಲ್ಲಿ ಸರ್ಟನ್ ಅಮೌಂಟ್ ಇಟ್ ಹ್ಯಾಸ್ ಬೀನ್ ಮೇಂಟೈನ್. ಅದನ್ನ ಹೆಚ್ಚು ಕಡಿಮೆ ಮಾಡೋದ್ರ ಮೂಲಕನೂ ಸಹ ಕ್ರೆಡಿಟ್ ಅನ್ನ ಪತ್ತನ್ನ ಆರ್ಥಿಕತೆಯಲ್ಲಿ ನಿಯಂತ್ರಿಸುತ್ತವೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕ್ ಈ ರೀತಿಯಾಗಿ ಕ್ರೆಡಿಟ್ ಅನ್ನ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಈ ರೀತಿಯ ಕ್ರೆಡಿಟ್ ಅನ್ನು ಸೃಷ್ಟಿ ಮಾಡ್ತವೆ. ಅದೇ ರೀತಿಯಾಗಿ ಸೆಂಟ್ರಲ್ ಬ್ಯಾಂಕು ಈ ರೀತಿಯ ಕ್ಯಾಶ್ ರಿಸರ್ವ್ ರೇಷಿಯೋ ಮೂಲಕ ಆ ಪತ್ತನ್ನ ನಿಯಂತ್ರಿಸುತ್ತದೆ ಅಂತ ನಾವು ಹೇಳಬಹುದು. ಸ್ಟ್ಯಾಚ್ಯೂಟರಿ ಲಿಕ್ವಿಡ್ ರೇಷಿಯೋ ಅದನ್ನು ಕೂಡ ನಾನು ಹೇಳಿದ್ದೇನೆ. ಎವರಿ ಪ್ರತಿಯೊಂದು ಶೆಡ್ಯೂಲ್ಡ್ ಬ್ಯಾಂಕು ಆಸ್ ಪರ್ ದಿ ಲಾ 20% ಆಫ್ ಕ್ಯಾಶ್ ಗೋಲ್ಡ್ ಇದರಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ಈ CRR SLR ಆಗಿಂದಾಗೆ ಚೇಂಜ್ ಆಗ್ತಾ ಇರ್ತದೆ. ಇದು ಕರೆಂಟ್ SLR ಎಷ್ಟಪ್ಪ ಇದೆ ಅಂತಂದ್ರೆ 21% ಇದೆ. ಸೊ ದಿಸ್ ಈಸ್ ಆಸ್ ಪರ್ ದ ಸಿಚುಯೇಷನ್ ಇಟ್ ಈಸ್ ಗೋಯಿಂಗ್ ಟು ಬಿ ಚೇಂಜ್. ಸೊ ಆಲ್ರೆಡಿ ಕ್ವಾಲಿಟೇಟಿವ್ ಮೆಜರ್ಸ್ ಅಂದ್ರೆ ಯಾವ್ಯಾವುದು, ಸೊ ದಿಸ್ ಸೋ ಫಾರ್ ವಾಟ್ ಐ ಔಟ್ ಅವೆಲ್ಲ ಪರಿಮಾಣಾತ್ಮಕ ಕ್ರಮಗಳು, ಇದೆಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ. ದಟ್ ಈಸ್ ಕ್ವಾಲಿಟೇಟಿವ್ ಮೆಜರ್ಸ್, ಗುಣಾತ್ಮಕ ಕ್ರಮಗಳು. ಓಕೆ, ಇದು ರೇಷನಿಂಗ್ ಅನ್ನು ಯಾವ ರೀತಿಯಾಗಿ ಕ್ರೆಡಿಟ್ ಮಾಡೋದು, ಚೇಂಜಿಂಗ್ ಆಫ್ ಮಾರ್ಜಿನ್ ರಿಕ್ವೈರ್ಮೆಂಟ್ ಅಂದ್ರೆ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಅಡವಿಡುವಾಗ ಸಂದರ್ಭದಲ್ಲಿ ಡಿಫರೆನ್ಸ್ ಮಾರ್ಜಿನ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಮತ್ತೆ ಲೋನ್ ವ್ಯಾಲ್ಯೂ ಇವುಗಳ ಡಿಫರೆನ್ಸ್ ಅನ್ನ ಮಾಡುವುದರ ಮೂಲಕ RBI ತನ್ನ ಅಧೀನ ಬ್ಯಾಂಕುಗಳ ಮೇಲೆ ನಿಯಂತ್ರಣ ಸಾಧಿಸುತ್ತದೆ ಅಂತ ಹೇಳ್ಬೋದು. ಕನ್ಸ್ಯೂಮರ್ ಕ್ರೆಡಿಟ್ ಬಗ್ಗೆ ಹೇಳಿದೆ ನಾನು, ಆ ಪ್ರಕಾರ ನೀವು ಕೈಗೊಳ್ಳಿ. ಸೊ ದಟ್ ಈಸ್ ಪಬ್ಲಿಸಿಟಿ ಮೆಜರ್ಸ್, ಮಾರಲ್ ಮೆಜರ್ಸ್, ಡೈರೆಕ್ಟ್ ಆಕ್ಷನ್. ಸೊ ಇನ್ ದಿಸ್ ಇಸ್ ದ ವೇ ಯು ಆಲ್ ರಿಕ್ವೈರ್ಡ್ ಟು ಬಿ ಕೀಪ್ ಇನ್ ಮೈಂಡ್. ಅಂದ್ರೆ RBI ಪತ್ತನ್ನು ನಿಯಂತ್ರಿಸಬೇಕಂತಂದ್ರೆ ಮುಖ್ಯವಾಗಿ ಎರಡು ವಿಧಾನಗಳ ಮೂಲಕ ನಿಯಂತ್ರಿಸುತ್ತದೆ. ಒಂದು ಪರಿಮಾಣಾತ್ಮಕ ಕ್ರಮಗಳು, ಮತ್ತೊಂದು ಗುಣಾತ್ಮಕ ಕ್ರಮಗಳು. ಓಕೆ, ಪರಿಮಾಣಾತ್ಮಕ ಕ್ರಮಗಳು ಯಾವುದು ಅಂತ ಹೇಳಿದೆ, ಗುಣಾತ್ಮಕ ಕ್ರಮಗಳು ಯಾವುದು ಅಂತ ಹೇಳಿದೆ. ಈ ಒಂದು ಆಧುನಿಕ ಕಾಲದಲ್ಲಿ ಬ್ಯಾಂಕ್ ಕ್ರೆಡಿಟ್ ಒಂದು ಮುಖ್ಯವಾದಂತಹ ಸೋರ್ಸ್ ಅಂದ್ರೆ ಹಣದ ಮೂಲವಾಗಿದ್ದು, ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಈ ಒಂದು ಹೆಚ್ಚಿನ ಅಧಿಕಾರವನ್ನ ದುರುಪಯೋಗ ಪಡಿಸದಂತೆ ಕೇಂದ್ರ ಬ್ಯಾಂಕು ಅವುಗಳ ಸಾಲ ಸೃಷ್ಟಿಯ ವಿಧಾನವನ್ನ ಕುಗ್ಗಿಸುತ್ತದೆ. ಪರಿಣಾಮವಾಗಿ ಆರ್ಥಿಕತೆಯಲ್ಲಿ
ಎಲ್ಲ ಆರ್ಥಿಕ ಚಟುವಟಿಕೆಗಳು ನಿಯಂತ್ರಣಕ್ಕೆ ಬಂದು ಒಂದು ರೀತಿಯ ಅಭಿವೃದ್ಧಿ ಸಾಧಿಸಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ರೂಪಾಯಿಯ ಮೌಲ್ಯವೂ ಸಹ ಒಂದು ಸ್ಥಿರತೆಯಿಂದ ಕಾಪಾಡಿಕೊಳ್ಳಲು ಅನುಕೂಲವಾಗುತ್ತದೆ ಎಂಬುದಾಗಿ ನಾವು ಹೇಳಬಹುದು. ಇಷ್ಟು ಅಂಶಗಳನ್ನ ಇಷ್ಟು ಅಂಶಗಳನ್ನ ಏನು ಕೇಂದ್ರ ಬ್ಯಾಂಕಿನ 10 ನಿಯಂತ್ರಣ ಕ್ರಮಗಳಲ್ಲಿ ಅರ್ಥ ಮಾಡಿಕೊಳ್ಳಬಹುದು. ಕೇಂದ್ರ ಬ್ಯಾಂಕಿನ 10 ನಿಯಂತ್ರಣ ಕ್ರಮಗಳಲ್ಲಿ ಇಷ್ಟು ಅಂಶಗಳನ್ನ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್. ಓಕೆ, ಓಕೆ ಸ್ಟೂಡೆಂಟ್ಸ್,